ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಬಹುತೇಕ ಅನುಮಾನ. ವಿಜಯ್ ಪಕ್ಷ ಟಿವಿಕೆಗೆ ಬೆಂಬಲ ಕೊಡುತ್ತಾ ವಿಸಿಕೆ. ಇನ್ನು ಇಬ್ಬರು ಶಾಸಕರ ಬಲ ಪ್ರದರ್ಶಿಸಲು ಟಿವಿಕೆ ಭಾರೀ ಕಸರತ್ತನ್ನ ಮಾಡ್ತಾ ಇದೆ. ಇನ್ನು ಇಬ್ಬರು ಶಾಸಕರ ಬಲ ಪ್ರದರ್ಶಿಸಲು ಟಿವಿಕೆ ಭಾರೀ ಕಸರತ್ತು ಮಾಡ್ತಾ ಇದೆ. ಈವರೆಗೆ 116 ಶಾಸಕರ ಬಲವನ್ನಷ್ಟೇ ಸಾಬೀತು ಮಾಡಿದ್ದಾರೆ ವಿಜಯ್. ಬಹುಮತಕ್ಕೆ ಬೇಕಾದ 118 ಶಾಸಕ ಬಲ ಪ್ರದರ್ಶಿಸಲು ಟಿವಿಕೆ ವಿಫಲ ಆಗಿದೆ. ಇಂದು ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಪಕ್ಷದಿಂದ ಅಧಿಕೃತ ಘೋಷಣೆ. ಇಂದು ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಪಕ್ಷ ಅವರ ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ. ಟಿವಿಕೆ ಜೊತೆಗೆ ಹೋಗ್ತಾರಾ ಇಲ್ವಾ ಅಂತ ಹೇಳಿ. ಟಿವಿಕೆಗೆ ವಿಸಿಕೆ ಬೆಂಬಲ ನೀಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಇಬ್ಬರು ಶಾಸಕರ ಬಲ ಹೊಂದಿರುವ ವಿಸಿಕೆ ಪಕ್ಷದಿಂದ ಟಿವಿಕೆಗೆ ಬೆಂಬಲ ಸಿಗುವ ಚಾನ್ಸಸ್ ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಟಿವಿಕೆ, ಮತ್ತೊಂದು ಕಡೆ ಡಿಎಂಕೆ ಮತ್ತು ಎಐಎಡಿಎಂಕೆ ಸರ್ಕಸ್ ಮಾಡ್ತಾ ಇರೋದು. ಡಿಎಂಕೆ ಮತ್ತು ಎಐಡಿಎಂಕೆ ಸರ್ಕಾರ ರಚನೆಗೆ ಕಸರತ್ತು ನಡೀತಾ ಇದೆ, ಅದು ಸ್ಟಾಪ್ ಆಗಿಲ್ಲ. ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ ಡಿಎಂಕೆ ಮತ್ತು ಎಐಎಡಿಎಂಕೆ ಲೀಡರ್ಸ್. ಇದು ವಿಜಯ್ ಅವರಿಗೆ ತಲೆನೋವಾಗಿ ಕಾಡ್ತಾ ಇರುವಂಥ ವಿಚಾರ. ನೋಡಿ, ಕೇವಲ ಬಹುಮತವನ್ನಷ್ಟೇ ಸಾಬೀತುಪಡಿಸುವ ಟೆನ್ಷನ್ ಇದ್ದಿದ್ರೆ ಓಕೆ, ಬಟ್ ಇನ್ನೊಂದು ಕಡೆ ಇಲ್ಲಿ ಬದ್ಧ ವೈರಿಗಳಾಗಿದ್ದಂಥ ಡಿಎಂಕೆ ಮತ್ತು ಎಐಎಡಿಎಂಕೆ ಅವರು ವಿಜಯ್ ಅವರನ್ನು ಹೊರಗಿಡೋ ಸಲುವಾಗಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದು ಭಾಳ ಇಂಟ್ರೆಸ್ಟಿಂಗಾಗಿ ಕಾಣ್ತಾ ಇರುವಂಥ ಸಂಗತಿ. ಸೊ ಹಾಗಾಗಿನೇ ವಿಜಯ್ ಅವರಿಗೆ ಆದಷ್ಟು ಬೇಗ ಬಹುಮತ ಸಾಬೀತುಪಡಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಸೊ ಹಾಗಾಗಿ ಒಂದು ಕಡೆ ಈಗ ಬೇರೆ ಬೇರೆ ಪಕ್ಷಗಳವರು ಕೈಗೆ ಸಿಗ್ತಾ ಇಲ್ಲ. ಅದರಲ್ಲೂ ವಿಸಿಕೆ ಅವರು ನೋಡಿದರೆ ಇನ್ನೂ ನಿರ್ಧಾರ ಘೋಷಣೆ ಮಾಡಿಲ್ಲ. ಬೆಳಗ್ಗೆ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿ ಮಾಡಿ ಸೊ ಮುಂದಿನ ನಿರ್ಧಾರವನ್ನು ಅವರು ಪ್ರಕಟಿಸಲಿದ್ದಾರೆ. ಭಾಳ ಪ್ರಮುಖವಾಗಿ ಏನಾಗಬಹುದು ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಟಿವಿಕೆಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರಾ? ಸೊ ಅದು ಈಗಿರುವಂಥ ಒಂದು ಕುತೂಹಲದ ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ ಇನ್ನೂ ಇಬ್ಬರ ಶಾಸಕರ ಸಂಖ್ಯಾಬಲ ಅಂತೂ ಬೇಕೇ ಬೇಕು ಟಿವಿಕೆಗೆ. ಈಗ ಇರೋದು 116. ಸೊ ಇನ್ನೂ 2 ಅಥವಾ 2 MLAಗಳು ಬೇಕು. ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ ವಿಜಯ್ ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ. ಸೊ ಒಂದು ಕಡೆ ಕಾಂಗ್ರೆಸ್ ಗಟ್ಟಿಯಾಗಿ ನಿಂತ್ಕೊಂಡಿರೋದು ಟಿವಿಕೆ ಜೊತೆಗೆ, ಮತ್ತೊಂದು ಕಡೆ ವಿಸಿಕೆ ನೋಡಿದರೆ ಹಿಂದು ಮುಂದು ಮಾಡ್ತಾ ಇದೆ, ಒಂದು ಕಾಲನ್ನು ಹೊರಗಡೆ ಇಟ್ಟಿರೋದು. ಸೊ ಆ ನಿಟ್ಟಿನಲ್ಲಿ ಏನು ಮಾಡುತ್ತೆ ಹಾಗಾದರೆ? ಮತ್ತೊಂದು ಮುಸ್ಲಿಂ ಲೀಗ್ ಪಕ್ಷ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ. ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ಸಂಕಷ್ಟದಲ್ಲಿದೆ ಈಗ ಟಿವಿಕೆ. ಇವತ್ತು ನೋಡಿದರೆ 11 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ವಿಜಯ್ ಅವರು ಅಂತಲೇ ಹೇಳಲಾಗ್ತಾ ಇತ್ತು. ಬಟ್ ಅದು ಆಗಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಬಿಕಾಸ್ ಇನ್ನೂ 118 ಸಂಖ್ಯಾಬಲ ಇಲ್ಲವಲ್ಲ. ಸೊ ಅದಾದ ನಂತರ ಇನ್ನೊಂದು ಮಾರ್ಗನೂ ಇದೆ. ಈಗ ರಾಜ್ಯಪಾಲರು ಓಕೆ ಅಂತ ಅಂದರೆ ಪ್ರಮಾಣ ವಚನವನ್ನು ಸ್ವೀಕರಿಸಿ ತದನಂತರ ಬಹುಮತ ಸಾಬೀತುಪಡಿಸುವ ಅವಕಾಶವನ್ನು ನೀಡುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ಅದರ ಬಗ್ಗೆ ರಾಜ್ಯಪಾಲರು ಏನು ಮಾಡ್ತಾರೆ ಅದನ್ನು ಈ ಹಿಂದೆನೇ ಮಾಡಬೇಕಾಗಿತ್ತು ರಾಜ್ಯಪಾಲರು. ಬಟ್ ಬಹುಮತದ ಸಂಖ್ಯಾಬಲ ಏನಿದೆಯಲ್ಲ ನಿಮ್ಮದು, ಅದರ ಲಿಸ್ಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ ಅವರು. ಸೊ ಈಗ ನೋಡಿದರೆ 2 ಸಂಖ್ಯೆ ಕಡಿಮೆ ಇದೆ. ಸೊ ಹಾಗಾಗಿ ಪ್ರಮಾಣ ವಚನಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಕಾದು ನೋಡಬೇಕು. ಜೊತೆಗೆ ಈಗಾಗಲೇ ಪ್ರಮಾಣ ವಚನಕ್ಕೆ ವೇದಿಕೆ ರೆಡಿಯಾಗಿದೆ. ಏನೇನು ತಯಾರಿ ಮಾಡ್ಕೊಳ್ಬೇಕು ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಚೆನ್ನೈನಲ್ಲಿ. ಸೊ ಹಾಗಾಗಿನೇ ಈ ಅಂದರೆ ಬಹುಮತ ಸಾಬೀತುಪಡಿಸುವ ನಿಟ್ಟಿನಲ್ಲಿನೇ ಈಗ ತಲೆ ಕೆಡಿಸ್ಕೊಂಡಿರೋದು ವಿಜಯ್. ಸೊ ಹಾಗಾಗಿ ವಿಸಿಕೆ ಒಂದು ಪಕ್ಷ ಬೆಂಬಲವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಟಿವಿಕೆ ಅಧಿಕಾರಕ್ಕೆ ಬರುತ್ತೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಇವತ್ತೇ CM ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಇಲ್ವಾ? ರಾಮ್, ಏನೊಂದು ಕಳೆದ 5 ದಿನಗಳಿಂದ ನಡೀತಾ ಇರೋಂಥ ತಮಿಳುನಾಡು ಪೊಲಿಟಿಕಲ್ ಐಡ್ರಾಮಾ ಇವತ್ತಾದರೂ ಕೊನೆ ಆಗ್ಬೋದಾ ಅನ್ನೋ ನಿರೀಕ್ಷೆ ಇದೆ. ಆದರೆ ಇವತ್ತು ವಿಜಯ್ ಅವರು CM ಆಗಿ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತಿದೆ. ಆದರೆ ಒಂದು ಆಶಾಕಿರಣ ಕೂಡ ವಿಜಯ್ ಅವ್ರಿಗಿದೆ. ಏನಂದರೆ ಇದೀಗ ಕೆಲವೇ ಕ್ಷಣಗಳಲ್ಲಿ, ಅಂದರೆ ಇವತ್ತು ಬೆಳಗ್ಗೆ 10 ಗಂಟೆಗೆ VCK ಪಕ್ಷದ ಒಂದು ಸುದ್ದಿಗೋಷ್ಠಿ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸುದ್ದಿಗೋಷ್ಠಿ ಕೂಡ ಶುರುವಾಗಲಿದೆ. ಆ ಸುದ್ದಿಗೋಷ್ಠಿಯಲ್ಲಿ VCK ಪಕ್ಷದ ನಾಯಕರು ತಮ್ಮ ಬೆಂಬಲ ಯಾರಿಗೆ ಅನ್ನೋದನ್ನು ದೃಢವಾಗಿ ಹೇಳಲಿದ್ದಾರೆ. ಹಾಗೆ ನೋಡಿದ್ರೆ ನಿನ್ನೆನೇ VCK ಪಕ್ಷದ ನಾಯಕರು TVKಗೆ ಬೆಂಬಲ ಘೋಷಿಸ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಕೇವಲ ವಿಜಯ್ ಬಹುಮತಕ್ಕೆ ಬರೋದಕ್ಕೆ ಕೇವಲ 2 ಶಾಸಕ ಸದಸ್ಯ ಬಲದ ಅಗತ್ಯ ಇದೆ. ಈ 2 ಶಾಸಕ ಬಲವನ್ನು ಹೊಂದಿರುವಂತಹ VCK ಪಕ್ಷದ ನಾಯಕರು ತಮ್ಮ 2 ಶಾಸಕರ ಪೈಕಿ ಒಬ್ಬರಿಗೆ DCM ಸ್ಥಾನ ಮತ್ತು ಮತ್ತೊಬ್ಬರಿಗೆ ಸಚಿವ ಸ್ಥಾನ ಬೇಕು ಅಂತ ಕೇಳಿದರು. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಕಗ್ಗಂಟಾಗಿ ಪರಿಣಮಿಸಿತ್ತು. ಹಾಗಾಗಿ ಒಂದು ವೇಳೆ ಏನಾದರೂ VCK ಪಕ್ಷದ 2 ಶಾಸಕರ ಪೈಕಿ ಒಬ್ಬರಿಗೆ DCM ಸ್ಥಾನ ಮತ್ತೊಬ್ಬರಿಗೆ ಸಚಿವ ಸ್ಥಾನ ಕೊಟ್ಟರೆ, ಒಂದು ವೇಳೆ 5 ಶಾಸಕರ ಬಲ ಹೊಂದಿರುವಂಥ ಕಾಂಗ್ರೆಸ್ ಯಾವೆಲ್ಲ ಬೇಡಿಕೆ ಇಡ್ಬೋದು, ಆ ಒಂದು ಕಾರಣದಿಂದಾಗಿ TVK ಒಂದು ಹಂತದಲ್ಲಿ ಹಿಂದೆ ಸರಿದಿತ್ತು. ಆದರೆ ಇದೀಗ VCK ಜೊತೆ ತಡರಾತ್ರಿವರೆಗೂ ಮಾತುಕತೆ ನಡೆದಿದೆ. ಒಂದಷ್ಟು ಹಿಂಬಾಗಿಲ ಮಾತುಕತೆಗಳು ಕೂಡ ನಡೆದಿದೆ ಅನ್ನೋ ಮಾಹಿತಿ ಇದೆ. ಜೊತೆಯಲ್ಲೇ ಕಾಂಗ್ರೆಸ್ ಪಕ್ಷ ಕೂಡ TVK ಸರ್ಕಾರ ರಚನೆಗೆ ಒಂದು ಸಣ್ಣ ಪುಟ್ಟ ಪಕ್ಷಗಳ ಒಂದು ಅವರನ್ನು ಸೆಳೆಯೋದಕ್ಕೆ, ಅವರನ್ನು ಆಕರ್ಷಣೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ರಾಜಕೀಯ ಪಟ್ಟುಗಳನ್ನು ಕಾಂಗ್ರೆಸ್ ಪಕ್ಷ ಕೂಡ ಅನುಸರಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ TVK ಇವತ್ತು 10 ಗಂಟೆಗೆ ಏನು ಸುದ್ದಿಗೋಷ್ಠಿ ನಡೆಸಬೇಕು ಅಂತಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಆ ಸುದ್ದಿಗೋಷ್ಠಿನಲ್ಲಿ VCK ಪಕ್ಷದ ಅಧಿಕೃತ ತೀರ್ಮಾನ ಏನಿದೆ, ಅಂತಿಮ ತೀರ್ಮಾನ ಏನಿದೆ ಅದು ಹೊರಬೀಳಲಿದೆ. ಒಂದು ವೇಳೆ ಅವರೇನಾದರೂ ನಾವು TVKಗೆ ಬೆಂಬಲ ಘೋಷಿಸ್ತೀವಿ, ಬೆಂಬಲ ನೀಡ್ತೀವಿ ಅಂತ ಏನಾದರೂ ಹೇಳಿದ್ರೆ, ಆಗ ವಿಜಯ್ ಅವರ ಒಂದು TVK ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರೋದು ಮತ್ತು ವಿಜಯ್ ಅವರು CM ಆಗೋದು ಅಧಿಕೃತ ಅಂತ ಹೇಳ್ಬೋದು. ಇನ್ನೊಂದು ಕಡೆ ವಿಜಯ್ ಅವರಿಗಾಲೇ ಪೆರಂಬೂರು ಮತ್ತು ತಿರುಚಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಇದೀಗ ತಿರುಚಿ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ವಿಜಯ್ ಅವರು ತೀರ್ಮಾನ ಮಾಡಿದ್ದಾರೆ. ಈ ಹಂತದಲ್ಲಿ ಇದು ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಒಂದು ವೇಳೆ ತಿರುಚಿನಲ್ಲಿ ಯಾರು ಸ್ಪರ್ಧೆ ಮಾಡಬಹುದು ಅನ್ನೋದು, ತಿರುಚಿನಲ್ಲಿ ಅತ್ಯಂತ ಒಳ್ಳೆಯ ಅಭ್ಯರ್ಥಿ ಸ್ಪರ್ಧೆ ಮಾಡಬೇಕಾಗಿರುತ್ತೆ. ಮತ್ತು ವಿಜಯ್ ಅವರ ಚರಿಷ್ಮಾ ಈಗಾಗಲೇ ತಮಿಳುನಾಡಿನಾದ್ಯಂತ ಇರೋದ್ರಿಂದ ಈ ಒಂದು ತಿರುಚಿ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ಉಪಚುನಾವಣೆಗೆ ವಿಜಯ್ ಅವರೇ ಸಾರಥ್ಯ ವಹಿಸಿ ಪ್ರಚಾರ ನಡೆಸ್ತಾರೆ. ಅವರು ಆ ಕ್ಷೇತ್ರವನ್ನು ಗೆಲ್ಲೋದು ಅತ್ಯಂತ ಅನಿವಾರ್ಯ ಮತ್ತು ಪ್ರತಿಷ್ಠೆಯ ವಿಷಯ ಆಗಿ ಪರಿಣಮಿಸುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಇವತ್ತು ಅಧಿಕೃತವಾಗಿ VCK ಪಕ್ಷದವರು ಏನಾದ್ರೂ TVKಗೆ ಬೆಂಬಲವನ್ನು ಘೋಷಿಸಿದ್ದೇ ಆದಲ್ಲಿ, ಆಗ ವಿಜಯ್ ಅವರ ಪ್ರಮಾಣ ವಚನಕ್ಕೆ ಆದಿ ಸುಗಮ ಆಗಲಿದೆ. ರಾಮ್, ಒಂದು ಕಡೆ ದಿಲೀಪ್, ಹೌದು, ಇಲ್ಲಿ ಬಹುಮತ ಸಾಬೀತುಪಡಿಸೋದಕ್ಕೆ TVK ಅಥವಾ ದಳಪತಿ ವಿಜಯ್ ಒದ್ದಾಡ್ತಾ ಇದ್ದಾರೆ ಅಂತ ಒಂದಾದರೆ, ಮತ್ತೊಂದು ಕಡೆ ಈಗ DMK ಮತ್ತು AIDMK ಅವರು ಕೂಡ ತೆರೆ ಹಿಂದೆ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಖಂಡಿತ ರಾಮ್, ಏನಂದರೆ ಒಂದು ವೇಳೆ ಏನಾದರೂ TVK ಸರ್ಕಾರ ರಚಿಸುವಲ್ಲಿ ವಿಫಲ ಆದರೆ, ಅಂದರೆ ಇನ್ನು 2 ರಿಂದ 3 ದಿನಗಳವರೆಗೆ ಕಾಲಾವಕಾಶವನ್ನು DMK AIDMK ತಗೊಂಡು ಕಾದು ನೋಡುವ ತಂತ್ರಕ್ಷರಣಾಗಿದೆ. ಒಂದು ವೇಳೆ ಏನಾದ್ರೂ TVK ಸರ್ಕಾರ ರಚನೆ ಮಾಡುವಲ್ಲಿ ವಿಫಲ ಆದರೆ, ಆಗ DMK ಮತ್ತು AIDMK ರಂಗಪ್ರವೇಶ ಮಾಡೋ ಸಾಧ್ಯತೆ ಇದೆ. ಆದರೆ ಇಲ್ಲಿ DMK ಮತ್ತು AIDMK ನಡುವಣ ಮೈತ್ರಿಗೆ ಸಾಕಷ್ಟು ಸವಾಲುಗಳಿದ್ದಾವೆ. ಯಾಕೆಂದರೆ ಕಳೆದ 50 ವರ್ಷಗಳಿಂದ ಆ 2 ಪಕ್ಷಗಳು ಬದ್ಧ ವೈರಿಗಳಾಗಿ ರಾಜಕೀಯದಲ್ಲಿ ಸೆಣಸ್ತಾ ಇದ್ವು. ಮತ್ತು ಒಂದು ಬಾರಿ DMK ಸರ್ಕಾರ ಬಂದರೆ ಮತ್ತೊಂದು ಬಾರಿ AIDMK ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿತ್ತು. ಮತ್ತು ಈ 2 ದ್ರಾವಿಡ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪರಸ್ಪರ ಹೋರಾಟಗಳನ್ನ ನಡೆಸಿದ್ದಾವೆ. ಅದರಲ್ಲೂ ಜಯಲಲಿತಾ ಮತ್ತು ಕರುಣಾನಿಧಿಯವರ ಏನೊಂದು ರಾಜಕೀಯ ಸಂಘರ್ಷ ಇದೆ, ಅದು ಐತಿಹಾಸಿಕವಾಗಿ ಕೂಡ ದಾಖಲಾಗಿದೆ. ಎಷ್ಟು ಮಟ್ಟಿಗೆ ಅಂದರೆ, ಜಯಲಲಿತಾ ಅವ್ರನ್ನ ಅವ್ರ ಮನೆಯಿಂದನೇ DMK ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವ್ರು ಎಳ್ಕೊಂಬರೋದಿರ್ಬೋದು. ಇನ್ನು AIDMK ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರುಣಾನಿಧಿ ಅವರನ್ನು ಅವರ ನಿವಾಸದಿಂದನೇ ಎತ್ಕೊಂಬರೋದಿರ್ಬೋದು. ಆ ರೀತಿಯಾದಂಥ ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷಗಳಿಗೆ ತಮಿಳುನಾಡು ಸಾಕ್ಷಿಯಾಗಿದೆ. ಅದೆಲ್ಲರಿಗೂ ಐತಿಹಾಸಿಕವಾಗಿ ಗೊತ್ತಿರುವಂಥ ವಿಚಾರ. ಜೊತೆಗೆ ಏನೊಂದು AIDMK ಇದೀಗ BJP ಜೊತೆ ಕೂಡ ಕೈ ಜೋಡಿಸಿದೆ. ಇಂಥ ಸಂದರ್ಭದಲ್ಲಿ BJPನ ಕೋಮುವಾದಿ ಪಕ್ಷ ಅಂತೇಳ್ಬಿಟ್ಟು DMK ನಾಯಕರು ಹಣೆಪಟ್ಟಿ ಕಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಒಂದು ಕೋಮುವಾದಿ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋ AIDMK ಜೊತೆ ನಾವು ಹೋಗೋದು ಹೆಂಗೆ ಅನ್ನೋದೊಂದು ಪ್ರಶ್ನೆ ಇದೆ. ಜೊತೆಯಲ್ಲೇ ರಾಜಕೀಯ ಬದ್ಧವೈರಿಗಳು ಒಂದಾಗೋಂಥ ಸಂದರ್ಭದಲ್ಲಿ ಆಯಾ ಕ್ಷೇತ್ರವಾರು ಮತ್ತು ನಾಯಕರ ಒಂದು ವಿಚಾರಕ್ಕೆ ಬಂದರೆ, ಸ್ಥಳೀಯ ಮಟ್ಟದ ಕಾರ್ಯಕರ್ತರ ವಿಚಾರಕ್ಕೆ ಬಂದರೆ ಕೂಡ ಸಾಕಷ್ಟು ಸಂಘರ್ಷಕ್ಕೆ ಕಾರಣ ಆಗೋಂಥ ಸನ್ನಿವೇಶ ಇರುತ್ತೆ. ಹಾಗಾಗಿ DMK ಮತ್ತು AIDMK ಮೈತ್ರಿ
ಅದನ್ನ ಅಷ್ಟು ಅಂದುಕೊಂಡಷ್ಟು ಸುಲಭ ಅಲ್ಲ ಅನ್ನೋ ಮಾಹಿತಿ ಕೂಡ ಇದೆ ರಾಮ್. ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ. ಹಾಗಾಗಿ ಈ TVKನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೆ DMK ಮತ್ತು ADMK ಬಲವಂತವಾಗಿ ಮೈತ್ರಿ ಮಾಡಿಕೊಂಡು ಬಲವಂತವಾಗಿ ಅದೊಂದು ರೀತಿ ಕೂಡಿಕೆ ಮಾಡಿಕೊಂಡ್ರು ಕೂಡ ಆಶ್ಚರ್ಯ ಏನಿಲ್ಲ ಅಂತ ಹೇಳ್ಬೋದು. ಆದರೆ ಸದ್ಯದ ಮಟ್ಟಿಗೆ ಆ ಒಂದು ಪ್ರಯತ್ನ ಒಂದು ಮಟ್ಟಕ್ಕೆ ಸ್ಥಗಿತ ಆಗಿದೆ. TVK ಏನಾದ್ರೂ ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ಮಾತ್ರ ಈ ಒಂದು ಎರಡನೇ ಆಪ್ಷನ್ ಓಪನ್ ಅಪ್ ಆಗ್ಬೋದು ಅನ್ಸುತ್ತೆ ರಾಮ್.